ಅಷ್ಟರಲ್ಲಿ ಅವಳನ್ನ ತನ್ನೊಳನಾಗಿ ಮಾಡ್ಕೊಳ್ಬೇಕೆಂಬ ಆಸೆ ಉಸಿರುಗಟ್ಟಿಸ್ತಿದ್ರೆ ನಿಧಾನವಾಗಿ ಅವನು ಹೋಗಿ ಆರಾಧ್ಯಳ ಪಕ್ಕದಲ್ಲಿ ಕೂತ್ಕೊಂಡು ತನ್ನ ಬಲವಾದ ಕೈಯನ್ನು ಅವಳ ಸೊಂಟದ ಮೇಲೆ ಹಾಕಿ ತನ್ಮತೆಯ ಮುಳುಗಿ ಹೋದ. ತನ್ನ ಚೈನ್ ತೆಗೆಯೋದ್ರಲ್ಲಿ ಬ್ಯುಸಿಯಾಗಿದ್ದ ಆರಾಧ್ಯ ತನ್ನ ಮೈ ಮೇಲೆ ಆದ ಸ್ಪರ್ಶಕ್ಕೆ ಬೆಚ್ಚಿ ಬಿದ್ದು ತಟ್ಟನೆ ಮೇಲೆ ಕೆದ್ದು ತನ್ನ ಪಕ್ಕದಲ್ಲಿದ್ದ ಅಧಿರಾಜನನ್ನು ನೋಡಿ ಶಾಕ್ ಆದ್ಲು. ಒಂದೇ ಬಾರಿಗೆ ಜೋರಾಗಿ ಕಿರ್ಚಿದ್ಲು. ಆ ಕಿರ್ಚಾಟಕ್ಕೆ ಯಾವುದೋ ಲೋಕದಲ್ಲಿದ್ದ ಅಧಿರಾಜ್ ಸಾಧಾರಣ ಸ್ಥಿತಿಗೆ ಬಂದು ಅವಳನ್ನ ಒಮ್ಮೆ ಮೇಲಿಂದ ಕೆಳಗೆ ನೋಡಿ ಮಧ್ಯದಲ್ಲಿ ಮುದ್ದಾಗಿ ಕಾಣಿಸ್ತಿದ್ದ ಹೊಕ್ಕಳ ಮೇಲೆ ತನ್ನ ದೃಷ್ಟಿ ನೆಟ್ಟ. ಅಧಿರಾಜ್ ದೃಷ್ಟಿ ಎಲ್ಲಿದೆ ಅಂತ ಕಂಡು ಹಿಡಿದ ಆರಾಧ್ಯ ತಕ್ಷಣ ತನ್ನ ಟಾಪ್ ಸರಿಪಡಿಸ್ಕೊಂಡು ನೆಟ್ಟಕ್ಕೆ ನಿಂತ್ಕೊಂಡ್ಳು. ತನ್ನ ನಡವಳಿಕೆಯನ್ನು ನೋಡಿ ಅಧಿರಾಜ್ ಏನನ್ನುವನೋ ಎಂಬ ಆತಂಕ ಒಳಗೊಳಗೆ ಅವಳನ್ನ ತಿಂದು ಹಾಕ್ತಿದ್ರೆ ಮಿನುಗೋ ಕಣ್ಣುಗಳಿಂದ ಅವನ ಕಡೆ ನೋಡ್ತಿದ್ಲು. ಅಲ್ಲಿ ಏನು ಹುಡುಕ್ತಿದ್ಯಾ ಅಂದ ಅಧಿರಾಜ್. ನನ್ನ ಸರ ಸೋಫಾ ಕೆಳಗೆ ಬಿತ್ತು, ಅದನ್ನು ತೆಗಿತಿದ್ದೆ ಅಂತ ಸಣ್ಣ ಧ್ವನಿಯಲ್ಲಿ ಹೇಳಿದ್ಲು ಆರಾಧ್ಯ. ಹ್ಞೂ ಅನ್ನುತ್ತಾ ಅವಳನ್ನ ಎಡಗೈಯಿಂದ ಹತ್ರ ಕೇಳಿಕೊಂಡು, ಇನ್ನೊಮ್ಮೆ ಇಂತಹ ಪೋಸ್ ನನ್ನ ತಾಳ್ಮೆಗೆ ಪರೀಕ್ಷೆ ಇಟ್ಟರೆ 3 ತಿಂಗಳು ಅಲ್ಲ 3 ನಿಮಿಷ ಕೂಡ ಕಾಯಲ್ಲ ಅಂತ ಆರಾಧ್ಯಳ ಕಣ್ಣುಗಳನ್ನೇ ನೋಡ್ತಾ ಗಂಭೀರವಾದ ಧ್ವನಿಯಲ್ಲಿ ಹೇಳಿದ ಅಧಿರಾಜ್. ಇಲ್ಲ ಇಲ್ಲ ಇಲ್ಲ, ನಾನು ತುಂಬ ಬುದ್ಧಿವಂತಿಕೆಯಿಂದ ಇರ್ತೀನಿ. ಅಕಸ್ಮಾತ್ ಏನಾರ ತೊಂದರೆ ಆದರೆ ಬುರ್ಕ ಹಾಕೊಂಡು ಬೇಕಾದ್ರೆ ತಿರುಗಿಬಿಡ್ತೀನಿ. ನೀವಂತೂ ನಿಮ್ಮ ತೀರ್ಮಾನವನ್ನು ಬದಲಾಯಿಸ್ಕೊಳ್ಬಿಡಿ ಅಂತ ಗಾಬರಿಯಿಂದ ತಡಬಡಾಯಿಸ್ತಾ ಹೇಳಿದ್ಲು ಆರಾಧ್ಯ. ಅದು ನಿನ್ನ ಪರ್ಫಾರ್ಮೆನ್ಸ್ ಮೇಲೆ ಆಧಾರ ಆಗಿರುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ದ ಅಧಿರಾಜ್. ನೀವೇನು ಹೇಳ್ತಿದ್ರು ನನಗೆ ಅರ್ಥ ಆಗ್ತಿಲ್ಲ ಅಂತ ಗೊಂದಲದಿಂದ ನೋಡಿದ್ಲು ಆರಾಧ್ಯ. ನಿನ್ನಂಥ ದಡ್ಡ ಬುದ್ಧಿಯವ್ರಿಗೆ ಅರ್ಥ ಆಗಲ್ಲ ಬಿಡು ಅಂತ ಹೇಳಿ ಒಂದು ಕೈಯಿಂದ ಅವಳನ್ನ ಅಪ್ಕೊಂಡು ಇನ್ನೊಂದು ಕೈಯಿಂದ ಸೋಫಾವನ್ನು ಮೇಲೆಕ್ಕೆತ್ತಿದ. ಸರ ತೆಗಿಯಮ್ಮಂತೆ ಸನ್ನೆ ಮಾಡ್ದ. ನಡೀದಂತೆ ಹೀಗೆ ಗಟ್ಟಿಯಾಗಿಟ್ಕೊಂಡ್ರೆ ನಾನು ಹೇಗೆ ತೆಗೆಯೋದು ಅಂತ ಗೊಣಗಿದ್ಲು ಆರಾಧ್ಯ. ಆ ಮಾತು ಕೇಳಿದ ಅಧಿರಾಜ್ ಅವಳ ಸುತ್ತಲಿದ್ದ ಕೈಯನ್ನು ಸ್ವಲ್ಪ ಸಡಿಲಗೊಳಿಸಿದ ತಕ್ಷಣ ವೇಗವಾಗಿ ಸರವನ್ನು ತೆಗೆದುಕೊಂಡು ಮೇಜಿನ ಹತ್ರ ಹೋಗಿ ಕೂತು ಓದೋದಕ್ಕೆ ಶುರು ಮಾಡಿದ್ಲು. ಏನು ಮಾಡ್ತಿದ್ಯಾ ಅಂತ ನಿರಾಳವಾಗಿ ಕೇಳ್ದ ಅಧಿರಾಜ್. ಇವನೇನಿಷ್ಟು ನಿರಾಳವಾಗಿ ಕೇಳ್ತಿದ್ದಾನೆ ಅಂದ್ಕೊಳ್ತಾ ಓದ್ತಿದ್ದೀನಿ, ಆದರೆ ಏನೂ ಅರ್ಥ ಆಗ್ತಿಲ್ಲ ಅಂತ ಮುಗ್ಧವಾಗಿ ಉತ್ತರಿಸಿದ್ಲು ಆರಾಧ್ಯ. ಏನೂ ಅರ್ಥ ಆಗಿಲ್ಲ ಅನ್ನುತ್ತಾ ಕುರ್ಚಿಯನ್ನು ಎಳ್ಕೊಂಡು ಆರಾಧ್ಯಳ ಪಕ್ಕದಲ್ಲಿ ಕೂತ ಅಧಿರಾಜ್. ನೀವು ನನಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಡೌಟಲ್ಲೇ ಕೇಳಿದ್ಲು ಆರಾಧ್ಯ. ಹೌದು ಅನ್ನುತ್ತಾ ಅವಳ ಕೈಯಲ್ಲಿದ್ದ ಪುಸ್ತಕವನ್ನು ತಗೊಂಡು ಆ ವಿಷಯವನ್ನು ಒಮ್ಮೆ ನೋಡಿ ವಿವರಿಸೋದಕ್ಕೆ ಶುರು ಮಾಡ್ದ ಅಧಿರಾಜ್. ಅವನು ಹೇಳ್ತಿರುವಷ್ಟು ಹೊತ್ತು ತಲೆಯನ್ನು ತಿರುಗಿಸದೆ ಬಹಳ ಶ್ರದ್ಧೆಯಿಂದ ಕೇಳಿದ್ಲು ಆರಾಧ್ಯ. ಕಾಲೇಜಿನ ಉಪನ್ಯಾಸಕರಿಗಿಂತ ಅಧಿರಾಜ್ ಹೇಳಿಕೊಟ್ಟ ವಿಧಾನ ಅವಳಿಗೆ ತುಂಬ ಇಷ್ಟ ಆಯಿತು. ಬಹಳ ವಿವರವಾಗಿ ಅವಳಿಗೆ ಅರ್ಥವಾಗುವಂತೆ ಹೇಳಿಕೊಟ್ಟ. ಬಾಲ್ಯದಲ್ಲಿ ಎಂದೋ ಶಾಲೆಯಲ್ಲಿದ್ದಾಗ ತನಗೆ ಒಬ್ಬ ಹಿರಿಯ ವಿದ್ಯಾರ್ಥಿ ಎಲ್ಲವನ್ನು ಹೀಗೆ ವಿವರಿಸ್ತಾ ಇದ್ದ. ಮತ್ತು ಇಷ್ಟು ವರ್ಷಗಳ ನಂತರ ಅಧಿರಾಜ್ ಹೇಳ್ಕೊಡ್ತಿದ್ರೆ ಆರಾಧ್ಯಳಿಗೆ ಏನೋ ತಿಳಿಯದ ಭಾವನೆ ಉಂಟಾಯಿತು. ನಿಮ್ಮ ಮೆದುಳು ಇಷ್ಟು ಚುರುಕಾಗಿರೋದ್ರಿಂದಲೇ ಎಲ್ಲ ಬಿಸ್ನೆಸ್ ನಡೆಸ್ತಿದ್ದೀರಿ, ನನಗೆಂದೂ ಇಂಥ ತಿಳುವಳಿಕೆ ಬರುತ್ತೋ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಲು ಆರಾಧ್ಯ. ಅವಳು ಏನು ಯೋಚಿಸ್ತಿದ್ದಾಳೆ ಅಂತ ಕಂಡು ಹಿಡಿದ ಅಧಿರಾಜ್. ನೀನು ತಲೆ ಕೆಳಗಾಗಿ ತಪಸ್ಸು ಮಾಡಿದ್ರೂ ನನ್ನ ಹಾಗಾಗೋದಕ್ಕೆ ಸಾಧ್ಯ ಇಲ್ಲ, ಮೊದಲು ಪುಸ್ತಕ ನೋಡು ಅಂತಂದ. ನಾನೇನು ಅಷ್ಟೊಂದು ದಡ್ಡಿಯಲ್ಲ ಬಿಡಿ, ಬೇಕಿದ್ರೆ ನೀವೀಗ ವಿವರಿಸಿದ ವಿಷಯದಲ್ಲಿ ಒಂದು ಪ್ರಶ್ನೆ ಕೇಳಿ ನಾನು ಉತ್ತರ ಹೇಳ್ತೀನಿ ಅಂತ ಸಣ್ಣದಾಗಂದ್ಲು ಆರಾಧ್ಯ. ಅದರ ಅಗತ್ಯ ಇಲ್ಲ, ರಿವೈಸ್ ಮಾಡ್ಕೊ ಅಂದು ಹೇಳಿ ಮೇಲೆಕ್ಕೆದ್ದ ಅಧಿರಾಜನ ನೋಡಿ ನಿಮ್ಮನ್ನು ಒಂದು ಕೇಳಬಹುದಾ ಅಂತ ಅನುಮಾನದಿಂದ ಕೇಳಿದ್ಲು ಆರಾಧ್ಯ. ಕೇಳು ಅಂತ ಅಲ್ಲೇ ನಿಂತ ಅಧಿರಾಜ್. ನಾಳೆ ನಾನು ನಮ್ಮ ಮನೆಗೆ ಹೋಗಿ ಬರ್ಬೋದಾ ಅಂತ ಭಯಪಡ್ತಾ ಕೇಳಿದ್ಲು ಆರಾಧ್ಯ. ಕಳೆದ ವಾರ ತಾನೇ ಹೋಗಿದ್ದೆ ಅಲ್ವಾ ಅಂದ ಅಧಿರಾಜ್. ದಯವಿಟ್ಟು ಅಧಿರಾಜ್ ಅವರೇ, ನಿಮ್ಮೊಂದಿಗಿನ ಸಂಬಂಧ ನಮ್ಮ ತಂದೆಗೆ ಗೊತ್ತಿಲ್ಲ. ನಮ್ಮ ತಂದೆ ನನ್ನೊಂದಿಗೆ ಹೇಗಿದ್ದರೂ ಪ್ರತಿ ವಾರ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ಇಲ್ಲಿಗೆ ಬಂದಾಗಿನಿಂದ ಅವ್ರ ಹತ್ರ ಸರಿಯಾಗಿ ನಾನು ಹೋಗೇ ಇಲ್ಲ. ಅದಕ್ಕೆ ಅವರಿಗೆ ಅನುಮಾನ ಬಂದಂತಿದೆ. ಅದಕ್ಕೆ ಕಾಲೇಜ್ ಹತ್ರಕ್ಕೆ ಬಂದಿದ್ದರು. ಅದಕ್ಕೋಸ್ಕರ ಹೋಗೋದಕ್ಕೆ ಪ್ಲೀಸ್ ಒಪ್ಕೊಳ್ಳಿ, ದಯವಿಟ್ಟು ಅಂತ ಕೇಳಿದ್ಲು ಆರಾಧ್ಯ. ನಿಜಕ್ಕೂ ನಿಮ್ಮ ತಂದೆಗೆ ಬಂದ ಅನುಮಾನ ಏನು ಅಂತ ನೇರವಾಗಿ ಕೇಳ್ದ ಅಧಿರಾಜ್. ಅದು ಅಂದರೆ ನಿಮಗೂ ನನಗೂ ಮಧ್ಯೆ ಏನೋ ಅಕ್ರಮ ಸಂಬಂಧ ನಡೀತಿದೆ ಅಂತ ಅಂದ್ಕೊಳ್ತಿದ್ದಾರೆ ಅಂತ ಮೆಲ್ಲಗೆ ಹೇಳಿದ್ಲು ಆರಾಧ್ಯ.
ಹ್ಞೂ ಅಂತ ನಿಟ್ಟುಸಿರು ಬಿಟ್ಟು ಕೈಯಲ್ಲಿದ್ದ ಪೆನ್ನಲ್ಲಿ ಏನೇನೋ ಬರೀತಿದ್ದ ಅಧಿರಾಜ್. ಅವನು ಸುಮ್ಮನಿರೋದನ್ನು ನೋಡಿ ಧೈರ್ಯ ತಂದುಕೊಂಡು, ವಾರಕ್ಕೊಮ್ಮೆ ತಾನೇ ಹೋಗೋದು, ಉಳಿದ ದಿನಗಳೆಲ್ಲ ಅರಮನೆಯಲ್ಲೇ ಇರ್ತೀನಲ್ವಾ, ಸಂಜೆ ಹೋಗಿ ಮತ್ತೆ ಸೋಮವಾರ ಕಾಲೇಜ್ ಮುಗಿದ ತಕ್ಷಣ ಬಂದುಬಿಡ್ತೀನಿ, ಏನಂತೀರಾ ಅಂತ ಉತ್ಸಾಹದಿಂದ ಕೇಳಿದ್ಲು ಆರಾಧ್ಯ. ಅವಳ ಮುಖವನ್ನು ಒಮ್ಮೆ ಪರೀಕ್ಷಿಸುವಂತೆ ನೋಡಿ ನೋ ಅಂತ ಸರಳವಾಗಿ ಉತ್ತರ ಹೇಳಿದ ಅಧಿರಾಜ್. ಯಾಕೆ ಅಂತ ಮುಖ ಸಣ್ಣದಾಗಿ ಮಾಡ್ಕೊಂಡು ಕೇಳಿದ್ಲು ಆರಾಧ್ಯ. ಇನ್ನು ಯಾವುದೇ ಪ್ರಶ್ನೆಗಳಿಲ್ಲ ಅಂತ ಗಂಭೀರವಾಗಿ ಹೇಳ್ದ. ಛೀ, ಈ ಸಿಂಹ ನಾನು ಕೇಳಿದ್ದಕ್ಕೆ ಅಷ್ಟು ಸುಲಭವಾಗಿ ಒಪ್ಕೊಂಡಿದ್ರೆ ನಾನು ಯಾಕೆ ಹೀಗಿರ್ತಿದ್ದೆ ಅಂತ ಒಳಗೊಳಗೆ ಬೈದ್ಕೊಳ್ತಾ ತನಗೆ ತಿಳಿಯದಂತೆ ನಿದ್ರೆಗೆ ಜಾರದ್ಲು ಆರಾಧ್ಯ. ಸ್ವಲ್ಪ ಸಮಯದ ನಂತರ ಮಾಡ್ತಿದ್ದ ಕೆಲಸವನ್ನು ನಿಲ್ಲಿಸಿ ತಲೆ ಎತ್ತಿ ನೋಡಿದ ಅಧಿರಾಜ್ಗೆ ನಿದ್ರೆಯಲ್ಲಿ ಮಡ್ಚ್ಕೊಂಡಿದ್ದ ತುಟಿಗಳೊಂದಿಗೆ ಮುದ್ದಾದ ಮುಖದಲ್ಲಿ ಆರಾಧ್ಯ ಎಷ್ಟು ಸುಂದರವಾಗಿ ಕಾಣಿಸಿದ್ಲು. ಯಾವುದೋ ಲೋಕದಲ್ಲಿದ್ದ ಅಧಿರಾಜ್ ತನ್ನ ಬೆರಳಿನ ತುದಿಗಳಿಂದ ಅವಳ ಮುಖದ ಮೇಲೆ ಸವರ್ತಿದ್ರೆ ಸುನ್ನಿತವಾಗಿ ಮೃದುವಾಗಿ ಹೂವನ್ನು ಮುಡ್ತಿರುವಂತೆ ಅನುಭವ ಆಯಿತು. ಅವಳನ್ನ ನೋಡ್ತಿದ್ರೆ ಅವನಿಗೆ ಏನೋ ತಿಳಿಯದ ವಿಚಿತ್ರ ಭಾವನೆ ಮೈಯೆಲ್ಲ ಆವರಿಸ್ಕೊಂತು. ನಿಧಾನವಾಗಿ ಅವನ ಬೆರಳುಗಳ ತುಟಿಗಳ ಹತ್ರ ಬರ್ತಿದ್ದಂತೆ ಹೃದಯದಲ್ಲಿ ತಳಮಳ ಉಂಟಾಯಿತು. ಅಷ್ಟರಲ್ಲಿ ಅವಳನ್ನು ತನ್ನೊಳನಾಗಿ ಮಾಡ್ಕೊಳ್ಬೇಕೆಂಬ ಆಸೆ ದಿನೇ ದಿನೇ ಹೆಚ್ಚಾಯಿತು. ಆದರೆ ಕೊಟ್ಟ ಮಾತು ನೆನಪಿಗೆ ಬಂದು ಕಷ್ಟಪಟ್ಟು ನಿಯಂತ್ರಿಸ್ಕೊಂಡ. ಆ ಅನುಭವ ಅವನಿಗೆ ತುಂಬಾ ಇಷ್ಟ ಆಯಿತು. ಆದರೆ ತನ್ನನ್ನು ತಾನು ನಿಯಂತ್ರಿಸ್ಕೊಳ್ಳೋದಕ್ಕಾಗದೆ ನಿಧಾನವಾಗಿ ಹತ್ರ ಹೋಗಿ ಅವಳ ತುಟಿಗಳ ಮೇಲೆ ಮುತ್ತಿಟ್ಟ ಅಧಿರಾಜ್. ನಿದ್ರೆಯಲ್ಲಿದ್ದ ಆರಾಧ್ಯಳಿಗೇನೋ ಅಸಹಜ ಅನಿಸಿದ್ರಿಂದ ನಿಧಾನವಾಗಿ ಕಣ್ತೆರೆದ್ಲು. ಅಷ್ಟರಲ್ಲವಳಿಗೆ ಮುತ್ತಿಟ್ಟು ಮೇಲಕ್ಕೆದ್ದ ಅಧಿರಾಜ್ನನ್ನ ಅನುಮಾನದಿಂದ ಕೇಳಿದ್ಲು. ನಮ್ಮ ತಂದೆಗೆ ನಮ್ಮ ಮದುವೆ ವಿಷಯ ತಿಳಿದ್ರೆ ಏನಾಗುತ್ತೋ ಅಂತ ಭಯ ಆಗ್ತಿದೆ ಅಂತ ಏನು ಯೋಚಿಸ್ತಾ ಹೇಳಿದ್ಲು. ನಿಜಕ್ಕೂ ನಿಮ್ಮ ಮನೆಯಲ್ಲಿ ತಿಳಿದಂತೆ ಎಷ್ಟು ವರ್ಷ ಅಂತ ಮ್ಯಾನೇಜ್ ಮಾಡ್ತೀಯಾ? ಎಂದಿಗಾದರೂ ನಿಜ ತಿಳಿಲೇಬೇಕಲ್ಲ ಅಂತ ಆಲೋಚಿಸ್ತಾ ಅಂದ್ಲು ಕಾವ್ಯ. ಏನಾದರೂ ಒಂದು ಮಾಡಿ ಅಧಿರಾಜ್ನನ್ನು ಒಪ್ಪಿಸಿ ಮದುವೆ ಬಂಧದಿಂದ ಹೊರಗೆ ಬರಬೇಕು ಅಂದ್ಕೊಂಡಿದ್ದೀನಿ. ಆದರೆ ಅಷ್ಟು ದಿನ ನಿಭಾಯಿಸೋದು ಕಷ್ಟ ಆಗ್ತಿದೆ. ಯಾವಾಗ ಏನು ನಡೆಯುತ್ತೋ ಅಂತ ಭಯವಾಗ್ತಿದೆ. ನಿಜಕ್ಕೂ ನನಗೇ ಯಾಕೆ ಯಾವಾಗಲೂ ಇಂಥ ಪರಿಸ್ಥಿತಿಗಳು ಬರ್ತಿವೆ ಅಂತ ಬೇಸರದಿಂದ ಅಂದ್ಲು ಆರಾಧ್ಯ. ಹೇಳೋದಕ್ಕೆ ಬೇಜಾರಾಗ್ತಿದೆ. ಈ ಪರಿಸ್ಥಿತಿ ಮಾತ್ರ ನಿನಗೆ ನಿನ್ನ ಆ ದುಡುಕು ಬುದ್ಧಿಯಿಂದಲೇ ಬಂದಿದೆ. ಮಾಡೋ ಕೆಲಸದಿಂದ ನಿನಗೆ ಎಂತಹ ತೊಂದರೆಗಳು ಬರುತ್ತವೆ ಅಂತ ಮುಂಚೆ ಯೋಚಿಸಿದ್ರೆ ಇವತ್ತು ನಿನಗೆ ಇಂಥ ಸಂಕಟ ಇರ್ತಿರಲಿಲ್ಲ ಅಂತ ಕಾವ್ಯ ಜೊತೆ ನಡೆದು ಮಾತು ನೆನೆಸ್ಕೊಂಡ್ಳು. ಅಧಿರಾಜ್ ಅಲ್ಲಿರಲಾಗದೆ ವೇಗವಾಗಿ ಹೊರಗಡೆ ಹೊರಟೋದ. ಅವನು ಹೋಗ್ತಿದ್ದ ಕಡೆ ಗೊಂದಲದಿಂದ ನೋಡ್ತಾ, ಏನಾಯಿತು, ಯಾಕಿಷ್ಟು ಬೇಗವಾಗಿ ಹೊರಟು ಹೋದ್ರು? ಇವನನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಏನೋ ನಡೆದಿದೆ ಅಂತ ತನ್ನನ್ನು ತಾನು ಪರಿಶೀಲಿಸಿಕೊಂಡು ಯಾವುದೇ ವ್ಯತ್ಯಾಸ ಕಾಣಿಸ್ಲಿಲ್ಲ. ಆದರೂ ಈ ರಾವಣನ ನಿಜಕ್ಕೂ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ತನ್ನನ್ನು ತಾನು ಬೈದ್ಕೊಳ್ತಾ ಕೆಲಸ ಮಾಡಲು ಪುಸ್ತಕ ತೆರೆದ ಆರಾಧ್ಯ ಆಶ್ಚರ್ಯಪಟ್ಲು. ಅದೇನು ಇವರು ನನ್ನ ಕೆಲಸನೆಲ್ಲ ಮುಗಿಸ್ಬಿಟ್ಟಿದಾರಲ್ಲ ಅಂತ ಆಶ್ಚರ್ಯಗೊಂಡ್ಳು ಆರಾಧ್ಯ. ಅವನನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ತಿಳಿಯದೆ ಯೋಚಿಸ್ತಾ ಮತ್ತೆ ನಿದ್ರೆಗೆ ಜಾರದ್ಲು ಆರಾಧ್ಯ. ಮರುದಿನ ಕಾಲೇಜಿನಲ್ಲಿ ಬೇಸರದಿಂದ ಕೂತಿದ್ದ ಆರಾಧ್ಯಳ ಹತ್ರ ಹೋಗಿ, ಏನು ಬೇಬಿ, ಯಾವುದ್ರ ಬಗ್ಗೆ ಅಷ್ಟೊಂದು ಯೋಚಿಸ್ತಿದೀಯಾ ಅಂತ ಕೇಳಿದ್ರು. ಅಧಿರಾಜ್ ಅವರಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಂದ್ಕೊಂಡಿದ್ಯಾ ಪಾಪು? ಅಂಥ ಆಲೋಚನೆಗಳೇನಾದರೂ ಇದ್ದರೆ ತೆಗೆದು ಪಕ್ಕಕ್ಕಿಟ್ಬಿಡು. ಸಿಕ್ಕಿರೋ ಜೀವನದಲ್ಲಿ ಒಳ್ಳೆಯದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಪ್ರಯತ್ನಿಸು ಆರಾಧ್ಯ ಅಂತ ಮೃದುವಾದ ಧ್ವನಿಯಲ್ಲಿ ಹೇಳಿದ್ಲು ಕಾವ್ಯ. ಇನ್ನು ಇತ್ತ ಸಂಜೆ ಮನೆಯಲ್ಲಿದ್ದ ಆರಾಧ್ಯಳಿಗೆ ಫೋನ್ ಮಾಡಿ ತಾನು ಬರೋದಕ್ಕೆ ತಡ ಆಗುತ್ತೆ ಅಂತ ತಿಳಿಸಿ ಅವಳನ್ನ ಊಟ ಮಾಡೋದಕ್ಕೆ ಹೇಳ್ದ ಅಧಿರಾಜ್. ಒಬ್ಬ ಜವಾಬ್ದಾರಿಯುತ ಪತಿ ತನ್ನ ಪತ್ನಿಗೆ ಫೋನ್ ಮಾಡದಂತೆ ಅಧಿರಾಜ್ ಹಾಗೆ ಆರಾಧ್ಯಳಿಗೆ ಮಾಹಿತಿ ನೀಡಿದ್ದು ಅವಳಿಗೆ ತುಂಬ ಇಷ್ಟ ಆಯಿತು. ಅಧಿರಾಜ್ ತನ್ನ ಆಫೀಸ್ ಕ್ಯಾಬಿನಿಂದ ಹೊರಗೆ ಬಂದು ನೋಡಿದಾಗ ಏನೂ ಆಲೋಚಿಸ್ತಾ ಕೂತಿದ್ದ ಅವನ ಗೆಳೆಯ ಮೋಹಿತ್ ಜೈನ್. ಏನಾಯಿತು ಅನ್ನುತ್ತಾ ತನ್ನ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಅಲ್ಲಿದ್ದ ಸೋಫಾದಲ್ಲಿ ಕೂತು ಸ್ಟೈಲಾಗಿ ಸಿಗರೇಟ್ ಹಚ್ಚಿದ. ಸೋಫಾದಲ್ಲಿ ರಿಲ್ಯಾಕ್ಸ್ ಆಗ್ತಾ ಸ್ಟೈಲಾಗಿ ಹೊಗೆ ಬಿಡ್ತಾ ಗೆಳೆಯನನ್ನು ಗಮನಿಸ್ತಾ ಕೂತಿದ್ದ ಅಧಿರಾಜ್. ನೀನೇನು ಮನೆಗೆ ಹೋಗದೆ ಇಲ್ಲಿ ಕೂತಿದ್ಯಾ ಅಂತ ಗೊಂದಲದಿಂದ ಕೇಳಿದ ಮೋಹಿತ್. ಏನೂ ತೊಂದರೆ ಇಲ್ಲ,
ನೀನು ಬೆಂಗಳೂರಿಗೆ ಯಾವಾಗ ಹೋಗ್ತಿದೀಯಾ ಅಂತ ಕೇಳಿದ ಅಧಿರಾಜ್. ಸದ್ಯಕ್ಕೆ ಹೋಗೋ ಆಲೋಚನೆ ಏನೂ ಇಲ್ಲ. ಅಲ್ಲಿ ನಾನು ಇಲ್ದಿದ್ರೂ ಏನೂ ಇಲ್ಲ ಅಲ್ವಾ ಅಂತ ಯೋಚಿಸ್ತಾ ಅಂದ ಮೋಹಿತ್. ಸರಿ ನಿನ್ನಿಷ್ಟ ಅಂತ ಸುಮ್ಮನಿದ್ದ ಅಧಿರಾಜ್ನನ್ನ ನೋಡಿ, ನಿಜಕ್ಕೂ ಇಷ್ಟು ಹಠಾತ್ತಾಗಿ ಮದುವೆ ಯಾಕೆ ಮಾಡಿಕೊಂಡೆ? ಕನಿಷ್ಠ ನನ್ನ ಹತ್ರ ಒಂದು ಮಾತು ಕೂಡ ಹೇಳಲಿಲ್ಲ ಅಂದ ಮೋಹಿತ್. ನಿನಗೆ ಗೊತ್ತಿದೆ ಅಲ್ವಾ ಅಂತ ನಿರಾಳವಾಗಿ ಉತ್ತರಿಸಿದ ಅಧಿರಾಜ್. ನಾನು ನೋಡದೆ ನಿನ್ನ ಮದುವೆ ಆಗೋಯ್ತು ಅಂತ ಮುನಿಸ್ಕೊಂಡಂತೆ ಅಂದ ಮೋಹಿತ್. ನೋಡಿ ಏನು ಮಾಡ್ತೀಯಾ ಅಂತಂದ ಅಧಿರಾಜ್. ಸಂತೋಷ ಪಡ್ತೀನಿ. ಇನ್ನೇನು ಮಾಡ್ತೀನಿ ಅದು ಸರಿ, ಆದರೆ ಅವಳನ್ನೇ ಮದುವೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಅಧಿರಾಜ್ ಕಣ್ಣುಗಳಲ್ಲಿ ಕುತೂಹಲದಿಂದ ನೋಡ್ತಾ ಕೇಳಿದ ಮೋಹಿತ್. ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ನೋ ಮೋರ್ ಕಮೆಂಟ್ಸ್ ಅಂತ ಸರಳವಾಗಿ ಹೇಳಿದ ಅಧಿರಾಜ್. ಹೇಳಲ್ಲ ಅಂತ ಗೊತ್ತಿದ್ರು ಕೇಳೋದು ನನ್ನದೇ ತಪ್ಪು ಅಂತ ಹಲ್ಲು ಕಡಿತ ಅಂದ ಮೋಹಿತ್. ಗುಡ್ ರಿಯಲೈಸೇಷನ್ ಅಂದ ಅಧಿರಾಜ್ ಬೇಜವಾಬ್ದಾರಿಯಿಂದ. ಹಾಗೆ ಗೆಳೆಯರಿಬ್ಬರು ರಾತ್ರಿ 11 ಗಂಟೆವರೆಗೆ ಕೆಲವು ಮುಖ್ಯವಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಮೇಲಕ್ಕೆ ಎದ್ದು, ನಾನು ಹೊರಡ್ತಾ ಇದ್ದೀನಿ, ನೀನು ವಿಶ್ರಾಂತಿ ತಗೋ ಅಂತ ಹೇಳಿ ಮನೆಗೆ ಬಂದ ಅಧಿರಾಜ್. ಆರಾಧ್ಯಾಳ ಕೋಣೆಯಲ್ಲಿ ಲೈಟ್ಸ್ ಉರಿತಿರೋದನ್ನು ಗಮನಿಸಿ ಅತ್ತ ಕಡೆ ಹೋದ. ಹಾಸಿಗೆ ಮೇಲೆ ಮಲಗಿ ಮೊಬೈಲ್ನಲ್ಲಿ ಗೇಮ್ಸ್ ಆಡ್ತಿದ್ದ ಆರಾಧ್ಯಾಳನ್ನು ನೋಡಿ ಸಮಯ ಎಷ್ಟಾಯಿತು ಅಂತ ಗಂಭೀರವಾಗಿ ಕೇಳಿದ ಅಧಿರಾಜ್. ಅದು ನಿದ್ರೆ ಬಾರ್ದೆ ಅಂತ ಸಣ್ಣದಾಗಿ ಗುಣಗದ್ಲು ಆರಾಧ್ಯ. ನಾಳೆಯಿಂದ ಇಷ್ಟು ತಡರಾತ್ರಿವರೆಗೆ ಎಚ್ಚರ ಆಗಿದ್ದರೆ ನನ್ನ ಪಕ್ಕದಲ್ಲೇ ಮಲಗಿಸ್ಕೊಳ್ತೀನಿ, ಅರ್ಥ ಆಯ್ತಾ ಅಂತ ಗಂಭೀರವಾದ ಧ್ವನಿಯಲ್ಲಿ ಅಂದ ಅಧಿರಾಜ್. ಆ ಮಾತು ಕೇಳಿದ ತಕ್ಷಣವೇ ಗುಡ್ ನೈಟ್ ಅಂತ ಬೇಗನೆ ಹೊದಿಕೆಯನ್ನು ಹೊತ್ಕೊಂಡು ಮಲಗಿಬಿಟ್ಲು ಆರಾಧ್ಯ. ಅವಳು ಮಾಡ್ತಾ ಇರೋ ಕೆಲಸಗಳಿಗೆ ನಗು ಬಂದು ತನ್ನ ಕೋಣೆಗೆ ಹೊರಟು ಹೋದ ಅಧಿರಾಜ್. ಮತ್ತೆ ಬಂದರೆ ಎಲ್ಲಿ ಪನಿಷ್ಮೆಂಟ್ ಕೊಡ್ತಾನೋ ಅಂತ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಗಾಢ ನಿದ್ರೆಗೆ ಜಾರದ್ಲು ಆರಾಧ್ಯ. ಹಾಗೆ ಮಲಗಿದ ಅವಳು ಮರುದಿನ ಬೆಳಿಗ್ಗೆ 10 ಗಂಟೆವರೆಗೂ ನಿದ್ರೆಯಿಂದ ಏಳಲೇ ಇಲ್ಲ. ಸ್ವಲ್ಪ ಸಮಯದ ನಂತರ ನಿದ್ರೆಯಿಂದ ಎದ್ದು ಮೊಬೈಲ್ ಕೈಗೆ ತೆಗೆದುಕೊಂಡು ಆರಾಧ್ಯ ಅದರಲ್ಲಿ ಸಮಯ ನೋಡಿ ಬೆಚ್ಚ ಬಿದ್ದು ಎದ್ದು ಕೂತ್ಲು. ಅಯ್ಯೋ ಇಷ್ಟು ಸಮಯ ಮಲಗದ್ನಾ ಅಂತ ಫೋನ್ ನೋಡ್ತಿದ್ದ ಆರಾಧ್ಯಳಿಗೆ ಶ್ರಾವ್ಯಾಳಿಂದ 2 ಮಿಸ್ಡ್ ಕಾಲ್ಗಳು ಕಾಣಿಸಿದ್ವು. ಇಷ್ಟು ಬೆಳಗ್ಗೆನೇ ಈ ರಾಕ್ಷಸಿಗೆ ನಾನು ಯಾಕೆ ನೆನಪಾದ್ನೋ, ಮತ್ತೆ ಏನಾದರೂ ಪ್ಲ್ಯಾನ್ ಮಾಡಿದಾಳಾ ಅಂದ್ಕೊಳ್ತಾ ಮರಳಿ ಫೋನ್ ಮಾಡಿದ್ಲು ಆರಾಧ್ಯ. ಆ ಕಡೆಯಿಂದ, ಹಲೋ ಆರಾಧ್ಯ, ಹೇಗಿದೆಯಾ? ಫೋನ್ ಯಾಕೆ ಎತ್ತುತ್ತಿಲ್ಲ, ಏನಾಯಿತು ಅಂತ ಗಾಬರಿಯಿಂದ ಕೇಳಿದ್ಲು ಶ್ರಾವ್ಯ. ಅದೇನೂ ಇಲ್ಲ, ಇವಾಗೆದ್ದೆ, ಯಾಕೆ ಫೋನ್ ಮಾಡಿದೀಯಾ ಅಂತ ನೇರವಾಗಿ ಕೇಳಿದ್ಲು. ಅದೇನು ಆರಾಧ್ಯ ಹಾಗಂತೀಯಾ? ನಾನು ನಿನಗೆ ಫೋನ್ ಮಾಡಬಾರ್ದಾ ಅಂತ ಮುಗ್ಧವಾಗಿ ಕೇಳಿದ್ಲು ಶ್ರಾವ್ಯ. ಇಲ್ಲಿವರೆಗೆ ಇಲ್ಲದ ಬದಲಾವಣೆ ನಿನ್ನಲ್ಲಿ ಇಷ್ಟು ಸಡನ್ನಾಗಿ ಹೇಗೆ ಬಂತು? ನಿನಗೆ ನನ್ನ ಜೊತೆ ಮಾತಾಡೋದು ಇಷ್ಟ ಇರಲ್ಲ ಅಲ್ವಾ ಅಂತ ಮರಳಿ ಪ್ರಶ್ನಿಸಿದ್ಲು ಆರಾಧ್ಯ. ಸಾರಿ ಅಂತ ಕೇಳಿದ್ನಲ್ಲ ಆರಾಧ್ಯ, ಯಾವುದೋ ಚಿಕ್ಕ ವಯಸ್ಸಿನಲ್ಲಿ ತಿಳಿಯದೆ ನಿನ್ನ ಜೊತೆ ಹಾಗೆ ನಡ್ಕೊಂಡೆ, ಈಗ ನನ್ನ ತಪ್ಪು ತಿಳಿತು, ಅದಕ್ಕೆ ಅಲ್ವಾ ಕಾಲೇಜಿಗೆ ಬಂದು ನಿನಗೆ ಕ್ಷಮೆ ಕೇಳಿದ್ದು ಅಂತ ಆ್ಯಕ್ಟಿಂಗ್ ಶುರು ಮಾಡಿದ್ಲು ಶ್ರಾವ್ಯ. ಹ್ಞೂ ಅಂತ ನಿಟ್ಟುಸಿರು ಬಿಟ್ಟ ಆರಾಧ್ಯ. ಸರಿ ಈಗ ಯಾಕೆ ಮಾಡಿದೀಯಾ ಅಂತ ಹೇಳು, ನನ್ನ ಕೆಲಸ ಇದೆ ಅಂತ ಬೇಸರದಿಂದ ಅಂದ್ಲು. ಪ್ರತಿ ವೀಕೆಂಡ್ನಲ್ಲಿ ಮನೆಗೆ ಬರ್ತೀಯಲ್ಲ, ಅದಕ್ಕೆ ಫೋನ್ ಮಾಡಿದೆ ಅಂತ ಪ್ರೀತಿ ತೋರಿಸ್ತಾ ಹೇಳಿದ್ಲು ಶ್ರಾವ್ಯ. ನನಗೆ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ನಾನು ಈ ವಾರ ಮನೆಗೆ ಬರ್ತಾ ಇಲ್ಲ. ಹೌದಾ ಸರಿ, ಇವತ್ತು ನಿನ್ನ ಪ್ಲ್ಯಾನ್ ಅಂತ ಕುತೂಹಲದಿಂದ ಕೇಳಿದ್ಲು ಶ್ರಾವ್ಯ. ಏನೂ ಇಲ್ಲ, ಈಗಾಗಲೇ ಕೆಲಸ ಇದೆ ಅಂತ ಹೇಳಿದ್ನಲ್ಲ ಎಂಬ ಆರಾಧ್ಯಳ ಮಾತುಗಳಿಗೆ, ಅಂದರೆ ಇವತ್ತು ಅಧಿರಾಜ್ ಅವರನ್ನ ಭೇಟಿಯಾಗೋ ಅವಕಾಶ ಇಲ್ವಾ ಅಂತ ನಿಧಾನವಾಗಿ ಕೇಳಿದ್ಲು ಶ್ರಾವ್ಯ. ನಿನ್ನ ಪ್ಲ್ಯಾನ್ ಇದಾ, ಇರು ನಿನ್ನ ವಿಷಯ ನೋಡ್ಕೊತೀನಿ ಅಂತ ಅಂದ್ಕೊಂಡು
ಆದರೂ ನಾನು ಯಾಕೆ ಅವ್ರನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ಲು. ಹಾಂ, ನನಗೆ ಗೊತ್ತು ಬಿಡು ಆರಾಧ್ಯ, ನೀವಿಬ್ಬರು ತುಂಬ ಕ್ಲೋಸ್ ಅಂತ. ಅವರಿಗೆ ನಿನ್ನ ಮೇಲೆ ವಿಶೇಷ ಆಸಕ್ತಿ ಇದೆ ಅಂತ ಅಲ್ವಾ ಅಂತ ತಕ್ಷಣವೇ ಉತ್ತರಿಸಿದ್ಲು ಶ್ರಾವ್ಯ. ಹಾಗಂತ ನಿನಗ್ಯಾರು ಹೇಳಿದ್ರು ಅಂತ ಅಸಲಿ ನಿಜ ತಿಳಿಯೋದಕ್ಕೆ ಅವಳನ್ನ ನಿಧಾನವಾಗಿ ಮಾತುಗಳಲ್ಲಿ ಸಿಲುಕಿಸಿದ್ಲು ಆರಾಧ್ಯ. ಒಬ್ಬರು ಹೇಳೋದು ಏನಿದೆ, ನಾನೇ ನೋಡಿದ್ನಲ್ಲ ಅಂದ್ಲು ಶ್ರಾವ್ಯ. ಯಾವಾಗ ನೋಡಿದೆ ಅಂತ ಕೇಳಿದ್ಲು ಆರಾಧ್ಯ. ಒಂದು ಬಾರಿ ನಿನ್ನ ಕಾಲೇಜ್ ಹತ್ರ ಬಂದು ನಿನ್ನನ್ನು ಕಾರ್ನಲ್ಲಿ ಕರ್ಕೊಂಡು ಹೋಗೋದನ್ನು ನೋಡಿದೆ ಅಂತ ಆತುರದಲ್ಲಿ ಹೇಳ್ತಾ ಸಡನ್ನಾಗಿ ನಿಲ್ಲಿಸಿದ್ಲು ಶ್ರಾವ್ಯ. ನೀನು ನನ್ನನ್ನು ಹಿಂಬಾಲಿಸ್ತಿದೀಯಾ ಅಂತ ನೇರವಾಗಿ ಕೇಳಿದ್ಲು ಆರಾಧ್ಯ. ಅಯ್ಯೋ ಇಲ್ಲ ಇಲ್ಲ, ಅಂಥದ್ದೇನಿಲ್ಲ. ಒಂದು ಎಮರ್ಜೆನ್ಸಿ ಕೆಲಸದ ಮೇಲೆ ಅತ್ತ ಕಡೆ ಹೋಗ್ತಿದ್ದಾಗ ನೀವು ಗೇಟಿನಿಂದ ಹೊರಗೆ ಬರೋದನ್ನು ನೋಡಿದೆ ಅಷ್ಟೇ. ಆದರೂ ನಿಮ್ಮನ್ನು ಫಾಲೋ ಮಾಡಿದ್ರೆ ನನಗೇನು ಸಿಗುತ್ತಾ ಆರಾಧ್ಯ ಅಂತ ನಿಭಾಯಿಸಿದ್ಲು ಶ್ರಾವ್ಯ. ಹೌದು, ನಾವಿಬ್ಬರು ತುಂಬ ಹತ್ತಿರವಾಗಿದ್ದೀವಿ, ಅಷ್ಟಕ್ಕೂ ನಿನಗೇನು ಬೇಕು ಅಂತ ನೇರವಾಗಿ ಕೇಳಿದ್ಲು ಆರಾಧ್ಯ. ನಿನ್ನ ಮೇಲೆ ಸ್ಪೆಷಲ್ ಕೇರ್ ತೆಗೆದುಕೊಳ್ತಿರೋದಕ್ಕೆ ನಮ್ಮ ಕುಟುಂಬದ ಕಡೆಯಿಂದ ಥ್ಯಾಂಕ್ಸ್ ಹೇಳಬೇಕು. ನೀವಿಬ್ಬರು ಭೇಟಿಯಾದಾಗ ಒಮ್ಮೆ ನನಗೆ ತಿಳಿಸಿದ್ರೆ ನಾನು ಬಂದು ಅಧಿರಾಜ್ ಅವರೊಂದಿಗೆ ಮಾತಾಡ್ತೀನಿ ಅಂತ ಬುದ್ಧಿವಂತಿಕೆಯಿಂದ ಹೇಳಿದ್ಲು ಶ್ರಾವ್ಯ. ಓಹೋ, ನಿನ್ನ ಕಳ್ಳ ಬುದ್ಧಿಯನ್ನು ನನ್ನ ಹತ್ರ ಬಳಸೋದಕ್ಕೆ ನೋಡ್ತಿದ್ಯಾ? ತೊಂದರೆ ಇಲ್ಲ ಬೇಬಿ, ನಿನ್ನನ್ನು ಈ ಕ್ರೂರಿ ಜೊತೆ ಸೇರಿಸಿದ್ರೆ ನನಗೆ ಬೇಕಾದಷ್ಟು ಸ್ವಾತಂತ್ರ್ಯ ಸಿಗುತ್ತೆ. ಇಲ್ಲಿವರೆಗೆ ನನ್ನನ್ನು ಅಳಿಸಿದ್ದಕ್ಕೆ ಅವನ ಜೊತೆಗೆ ನಿನಗೆ ಮದುವೆ ಮಾಡಿಸಿದ್ರೆ ನಿನಗೆ ಬುದ್ಧಿ ಬರುತ್ತೆ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು, ಸರಿ ನಿನಗೆ ಅಡ್ರೆಸ್ ಕಳಿಸ್ತೀನಿ, ಅಲ್ಲಿಗೆ ಬಾ ಅಂತ ಫೋನ್ ಕಟ್ ಮಾಡಿದ್ಲು ಆರಾಧ್ಯ. ಹೌದು, ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು. ಇದನ್ನು ಮುಂದಿಟ್ಕೊಂಡು ಅಧಿರಾಜ್ನನ್ನು ನನ್ನ ದಾರಿಗೆ ತಂದುಕೊಂಡ್ರೆ ಸಾಕು, ಜೀವನ ಎಲ್ಲೋ ಹೋಗ್ಬಿಡುತ್ತೆ ಅಂತ ಕನಸಿನ ಲೋಕದಲ್ಲಿ ತೇಲಿದ್ಲು ಶ್ರಾವ್ಯ. ಇನ್ನೊಂದು ಕಡೆ ತನಗೆ ಒಳ್ಳೆ ದಿನಗಳು ಶುರುವಾಗಿವೆ ಅಂತ ಸ್ನಾನದ ಕೋಣೆಗೆ ನಡೆದ್ಲು ಆರಾಧ್ಯ. ಸ್ವಲ್ಪ ಸಮಯದ ನಂತರ ಸಿದ್ಧವಾಗಿ ಹಾಲಿಗೆ ಬಂದ ಆರಾಧ್ಯಾಗೆ ಸೋಫಾದಲ್ಲಿ ಕೂತು ರಿಲ್ಯಾಕ್ಸ್ ಆಗ್ತಾ ಬಾಕ್ಸಿಂಗ್ ನೋಡ್ತಿದ್ದ ಅಧಿರಾಜ್ ಕಂಡ. ಅಬ್ಬಾ, ಏನು ವಿಶೇಷ ಇವತ್ತು ಸಿಂಹ ಇಷ್ಟು ನಿರಾಳವಾಗಿ ಕೂತು ಟಿ ವಿ ನೋಡ್ತಾ ಇದೆ? ಇದು ಪ್ರಪಂಚದ 8ನೇ ವಿಚಿತ್ರ ಅಂದ್ಕೊಳ್ತಿರುವಾಗಲೇ ಟಿ ವಿಯನ್ನು ಆಫ್ ಮಾಡ್ದ. ಅದನ್ನು ನೋಡಿ, ಅದೇನು ಟಿ ವಿ ಯಾಕೆ ಆಫ್ ಮಾಡಿದ್ರಿ ಅಂತ ಗೊಂದಲದಿಂದ ಕೇಳಿದ್ಲು ಆರಾಧ್ಯ. ನಿನಗೋಸ್ಕರವೇ ಅಂತ ನೇರವಾಗಿ ನೋಡ್ತಾ ಅಂದ ಅಧಿರಾಜ್. ಇಲ್ಲಿವರೆಗೆ ಕಣ್ಣುಗಳನ್ನ ಅಷ್ಟಗಲ ಮಾಡಿಕೊಂಡು ನನ್ನ ಸ್ನಾಯುಗಳನ್ನ ನೋಡ್ತಿದ್ದೆ ಅಲ್ವಾ, ಕೋಣೆ ಕರ್ಕೊಂಡು ಹೋದರೆ ನೋಡ್ಕೊತೀಯಾ ಅಂತ ಅನ್ನೋತಾ ರೊಮ್ಯಾಂಟಿಕ್ಕಾಗಿ ಅವಳ ಕಡೆ ನೋಡ್ತಾ ಅಂದ ಅಧಿರಾಜ್. ಇಲ್ಲ ಇಲ್ಲ, ನನಗಂಥ ಆಸೆ ಏನಿಲ್ಲ, ನೀವಂತಹ ಭೀಕರ ತೀರ್ಮಾನ ಅಂತ ತಗೊಳ್ಳೇಬೇಡಿ ಅನ್ನುತ್ತಾ ಡೈನಿಂಗ್ ಟೇಬಲ್ ಹತ್ರ ಓಡ್ ಹೋಗಲು ಅಧಿರಾಜ್ ಕೂಡ ಬಂದು ಕೂತ. ಇಬ್ಬರು ಟಿಫಿನ್ ಮಾಡ್ತಿರುವಾಗ ಸಡನ್ನಾಗಿ ಆರಾಧ್ಯಳಿಗೆ ಏನೋ ನೆನಪಾಗಿ ಅಧಿರಾಜ್ ಕಡೆ ನೋಡ್ತಾ, ನಿಮ್ಗೆ ಯಾರಾದರೂ ಗರ್ಲ್ ಫ್ರೆಂಡ್ಸ್ ಇದ್ದಾರಾ? ನೀವೆಂದಾದರೂ ಯಾರೊಂದಿಗಾದರೂ ಡೇಟ್ಗೆ ಹೋಗಿದ್ದೀರಾ ಅಂತ ಅನುಮಾನದಿಂದ ಕೇಳಿದ್ಲು. ಈಗ ಆ ವಿಷಯವನ್ನು ನನ್ನ ಯಾಕೆ ಕೇಳ್ತಿದ್ಯಾ ಅಂತ ಗಂಭೀರವಾಗಿ ಕೇಳಿದ ಅಧಿರಾಜ್. ನಿನಗೆ ಹೋಗ್ಬೇಕಂತ ಅನಿಸಿದ್ರೆ ಹೇಳು, ಕರ್ಕೊಂಡು ಹೋಗ್ತೀನಿ ಅಷ್ಟೇ ಹೊರತು ಇನ್ನೊಮ್ಮೆ ಇಂಥ ಹುಚ್ಚು ಪ್ರಶ್ನೆಗಳನ್ನ ಕೇಳಬೇಡ ಅಂತ ಹೇಳ್ದ ಅಧಿರಾಜ್. ನಿಜವಾಗಿಯೂ ಕರ್ಕೊಂಡು ಹೋಗ್ತೀರಾ ಅಂತ ಆರಾಧ್ಯ ಕೇಳಲು, ಇವತ್ತೇ ನಾವು ಡೇಟ್ಗೆ ಹೋಗೋಣ ಅಂತಂದ ಅಧಿರಾಜ್ ಕುತಂತ್ರದಿಂದ ಅವಳ ಕಡೆ ನೋಡ್ತಾ. ಸರಿ, ಹಾಗಾದರೆ ಇವತ್ತು ನಿಮಗೆ ನಾನೇ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿ ಶ್ರಾವ್ಯಾಳನ್ನು ಅಲ್ಲಿಗೆ ಬರುವಂತೆ ಮಾಡಿದ್ರೆ ಸಾಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಲು ಆರಾಧ್ಯ. ನೀನು ನನಗೆ ಪಾರ್ಟಿ ಕೊಡ್ತೀಯಾ ಅಂತ ನಂಬಿಕೆ ಇಲ್ಲದೆ ಕೇಳಿದ ಅಧಿರಾಜ್. ಹೌದು ಅಂತ ಅವನ ಕೈಯನ್ನು ಹಿಡ್ಕೊಂಡು ಹೇಳಿದ್ಲು ಆರಾಧ್ಯ. ಅಧಿರಾಜ್ನ ಸ್ಟೇಟಸ್ಗೆ ಅವನಿಗೆ ಪಾರ್ಟಿ ಕೊಡ್ತೀನಿ ಅನ್ನೋ ಧೈರ್ಯವನ್ನು ಇಲ್ಲಿವರೆಗೆ ಯಾರೂ ಮಾಡಿರಲಿಲ್ಲ. ಅದಕ್ಕೆ ಆರಾಧ್ಯನ ಮುಗ್ಧತೆಗೆ ಕರಗಿ ಹೋದ ನಮ್ಮ ಡೆವಿಲ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್